ಇಂದಿರಾನಗರ ಮಂದಿಗೆ ತಲೆನೋವಾಗಿದೆ ಬೀದಿ ವ್ಯಾಪಾರ. ಬೀದಿ ಬದಿ ವ್ಯಾಪಾರದಿಂದ ಇಡೀ ಏರಿಯಾ ಜಲಾವೃತವಾಗಿದೆ. ಇಂದಿರಾನಗರ ಮಂದಿಗೆ ಬೀದಿ ವ್ಯಾಪಾರ ಮಾಡೋದು ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಿದೆ. ಬೀದಿ ಬದಿಯ ವ್ಯಾಪಾರದಿಂದ ಇಡೀ ಏರಿಯಾ ಜಲಾವೃತ ಆಗಿದೆ. ಈ ಪ್ರದೇಶದಲ್ಲಿ ದಿನದಿಂದ ದಿನಕ್ಕೆ ಬೀದಿ ವ್ಯಾಪಾರ ಹೆಚ್ಚಾಗ್ತಿದೆ. ವ್ಯಾಪಾರ ಆದ್ರೆ ಓಕೆ, ಆದರೆ ಸ್ವಚ್ಛತೆ ಯಾಕಿಲ್ಲ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಯೂಸ್ ಆ್ಯಂಡ್ ಥ್ರೋ ತಟ್ಟೆ ಇದೆ, ಲೋಟ, ಪ್ಲಾಸ್ಟಿಕ್ ಎಲ್ಲಂದ್ರಲ್ಲಿ ಕಾಣಿಸುತ್ತೆ. ಇವೆಲ್ಲ ರಸ್ತೆ ಪಕ್ಕದಲ್ಲಿನ ಮೋರಿಗೆ ಸೇರಿ ಡ್ರೈನೇಜ್ ಬ್ಲಾಕ್ ಆಗುತ್ತೆ. ಅಫ್ಕೋರ್ಸ್ ಆಗುತ್ತೆ. ಮಳೆ ಬಂತು ಅಂತಂದ್ರೆ ನೀರು ಹರ್ಕೊಂಡು ಹೋಗಬೇಕು, ಅದು ಸಾಧ್ಯ ಆಗೋದಿಲ್ಲ. ಅಲ್ಲಿ ನೀರು ಸುಮ್ಮನೆ ಕಟ್ಕೊಂಡು ನಿಂತಿರುತ್ತೆ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ. ಹೀಗಾಗಿ ಮಳೆಯಿಂದಾಗಿ ಇಡೀ ರಸ್ತೆಗಳು ಜಲಾವೃತವಾಗಿದೆ. ಮಳೆ ನೀರು ನಿಂತು ಗಲೀಜು ಹೆಚ್ಚಾಗಿದೆ. ಅನಾರೋಗ್ಯದ ಭೀತಿ, ಸಾಂಕ್ರಾಮಿಕ ಕಾಯಿಲೆಗಳು ಹೆಚ್ಚಾಗ್ತವೆ. ಡೆಂಗು, ಮಲೇರಿಯಾದಂತಹ ಭೀಕರ ಕಾಯಿಲೆಗಳು, ಮಾರಣ ಹೋಮವೇ ನಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ಎಷ್ಟು ಬಾರಿ ಮನವಿ ಮಾಡಿಕೊಂಡ್ರು ಕೂಡ GBA ಸಿಬ್ಬಂದಿ ಬೆಚ್ಚಗೆ ಮಲ್ಕೊಂಡಿದ್ದಾರೆ ಅನ್ಸುತ್ತೆ. ಯಾರು ಕೂಡ ಸ್ಥಳಕ್ಕೆ ಧಾವಿಸ್ತಾ ಇಲ್ಲ. ಸಮಸ್ಯೆ ಏನಾಗ್ತಿದೆ ಕೇಳ್ತಾ ಇಲ್ಲ. ಕೊನೆಗೆ ಸ್ಥಳೀಯರೇ ತಮ್ಮ ಕೈಗಳಿಂದ ಕ್ಲೀನ್ ಮಾಡುವಂಥ ಪರಿಸ್ಥಿತಿ ಎದುರಾಯಿತು. ಸದ್ಯ ಏರಿಯಾ ಸಮಸ್ಯೆಯ ವಿರುದ್ಧ ಹೋರಾಡೋದಕ್ಕೆ ಅಲ್ಲಿನ ಸ್ಥಳೀಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅನಧಿಕೃತ ವ್ಯಾಪಾರಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ GBAಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಏನಾಗುತ್ತೆ, ಎಲ್ಲಿ ಪಾಪ್ಯುಲೇಷನ್ ಅಥವಾ ಮಾರ್ಕೆಟಿಂಗ್ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೋ ಎಲ್ಲಿಂದೆಲ್ಲೆಲ್ಲೋ ಬಂದು ಬೀದಿ ಬಳಿ ವ್ಯಾಪಾರ ಶುರು ಮಾಡ್ಕೊಳ್ತಾರೆ. ತಪ್ಪು ಅಂತ ಹೇಳೋದಕ್ಕೂ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಹೊಟ್ಟೆ ಪಾಡು ಅವ್ರು ನೋಡ್ಕೊಳ್ಬೇಕಾಗತ್ತೆ. ಆದರೆ ಕಸ ಬಿಸಾಕೋದು, ಅಲ್ಲಲ್ಲಿ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸು, ಗ್ಲಾಸಸ್ಸು ಅಥವಾ ಕೆಲ ಪ್ಲಾಸ್ಟಿಕ್ ವಸ್ತುಗಳನ್ನು ಬೇಕಾದ ಕಡೆ ಸರಿಯಾಗಿ ವಿಲೇವಾರಿ ಮಾಡದೆ ಬಿಸಾಕಿರ್ತಾರೆ. ಒಂದು ರೀತಿ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ಈಗ ನೋಡಿ ನೀರು ಹೇಗೆ ನಿಂತ್ಕೊಂಡಿದೆ. ಸ್ಥಳೀಯರು GBA ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಕೂಡ ಅವರು ಡೋಂಟ್ ಕೇರ್ ಬಿಡಿ, ಎಲೆಕ್ಷನ್ ಆಗಲಿ, ಅದಾದ ಮೇಲೆ ಕಾರ್ಪೊರೇಟರ್ ಯಾರಾಗ್ತಾರೋ ಅವ್ರು ಬಂದು ನೋಡ್ಕೊಳ್ತಾರೆ ಅಂತ ಆ ಮನಸ್ಥಿತಿಯಲ್ಲಿದ್ದಾರೋ ಗೊತ್ತಿಲ್ಲ. ಸದ್ಯ ಸ್ಥಳೀಯರಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಮ್ಮ ಕೈಯಿಂದಲೇ ಅಲ್ಲಿದ್ದಂಥ ಕಸ, ಕೊಳೆ ಎಲ್ಲವನ್ನ ತೆಗೆದು ನೀರು ಹೋಗೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಪಾಪ ಅವ್ರು ಹೇಗೆ ಓಡಾಡಬೇಕು? ಅವ್ರದ್ದೇ ರಸ್ತೆ, ಅವ್ರದ್ದೇ ಏರಿಯಾ. ಹಾಗಾಗಿ ಪರವಾಗಿಲ್ಲ, ನಾವೇ ಮಾಡ್ತೀವಿ ಅಂತ ಕ್ಲೀನ್ ಮಾಡಿದ್ದಾರೆ.